ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿಕ್ಷಣ ಸಂಸ್ಥೆಗಳನ್ನ ಇಸ್ಲಾಮೀಕರಣ ಮಾಡಲಾಗ್ತಾ ಇದೆ. ಹಿಜಾಬ್ಗೆ ಅವಕಾಶ ಕೊಟ್ಟು ಜೇನುಗೂಡಿಗೆ ಕೈ ಹಾಕಿದೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ. ಬೆಂಗಳೂರಿನಲ್ಲಿ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ವಾಗ್ದಾಳಿ ನಡೆಸಿದ್ದಾರೆ. ಹಿಜಾಬ್ಗೆ ಅವಕಾಶ ಕೊಟ್ಟು ಜೇನುಗೂಡಿಗೆ ಕೈ ಹಾಕಿದೆ ಸರ್ಕಾರ ಅಂತೇಳಿ ಬೆಂಗಳೂರಿನಲ್ಲಿ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ವಾಗ್ದಾಳಿ ನಡೆಸಿರೋದು. ಶಾಲೆಗಳ ನೆಮ್ಮದಿ ಕೆಡುವಂತ ವಾತಾವರಣ ಸೃಷ್ಟಿಯಾಗಿದೆ. ಸರ್ಕಾರದ ಈ ನಿರ್ಧಾರ ಮುಸ್ಲಿಂ ತುಷ್ಟೀಕರಣದ ಭಾಗ. ದಾವಣಗೆರೆ ಅಲ್ಪಸಂಖ್ಯಾತರ ಓಲೈಕೆಗೆ ಇದನ್ನ ಬಳಸಲಾಗ್ತಾ ಇದೆ. ಸರ್ಕಾರ ಕೂಡಲೇ ಈ ನಿರ್ಧಾರ ಹಿಂಪಡಿಬೇಕು, ಇಲ್ಲ ಅಂದ್ರೆ ನಮ್ಮ ಹೋರಾಟ ಎದುರಿಸೋದಕ್ಕೆ ಸಿದ್ಧ ಆಗಬೇಕು ಅಂತ ಯಶ್ಪಾಲ್ ಸುವರ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಹಿಜಾಬ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು. ಸರ್ಕಾರ ಇದೀಗ ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಉಡುಪಿ ಶಾಸಕರಾದಂತಹ ಯಶ್ಪಾಲ್ ಸುವರ್ಣ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಹಿಜಾಬ್ಗೆ ನಿರ್ಬಂಧ ಹೇರಿದ್ರು ಸಹ ಇದೀಗ ರಾಜ್ಯ ಸರ್ಕಾರ ಈ ಒಂದು ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಈ ಒಂದು ರಾಜ್ಯ ಸರ್ಕಾರದ ನಿರ್ಧಾರದ ಬಗ್ಗೆ ಏನ್ ನಿಜವಾಗಿ ಒಂದು ಮೂರ್ಖತನದ ಅದು ನಿರ್ಧಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಮ್ಯಾಟ್ರ್ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇರುವಾಗ ಸರ್ಕಾರಕ್ಕೆ ಯಾವುದೇ ರೀತಿಯ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಆಗುದಿಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಆ ಮ್ಯಾಟ್ರ್ ಅಂತಿಮ ಆದೇಶಕ್ಕೆ ಬಾಕಿ ಇರುವಾಗ ಇವರು ಒಟ್ಟಾರೆ ಜನರನ್ನು ದಾರಿ ತಪ್ಪಿಸುವಂತ ಪ್ರಯತ್ನಗಳನ್ನು ಈ ರೀತಿಯ ನಿರ್ಧಾರಗಳಿಂದ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಇದೇ ರೀತಿ ಅದನ್ನು ವಾಪಸ್ ಪಡೆದಿದ್ರೆ ದೊಡ್ಡ ರೀತಿಯ ತಲೆದಂಡವನ್ನು ಎದುರಿಸುವಂತ ಸಾಧ್ಯತೆಗಳು ಸರ್ಕಾರದ ಮುಂದೆ ಇದೆ. ಸರ್, ಕೋರ್ಟ್ ಅಲ್ಲಿ ಇದ್ರು ಸಹ ಯಾಕೆ ಸರ್ಕಾರ ಈ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಯ್ತು? ಎಲ್ಲ ಒಂದ್ ಕಡೆ ದಾವಣಗೆರೆ ವಿಚಾರವಾಗಿ ಆದಂತಹ ಗೊಂದಲಗಳನ್ನ ಇಲ್ಲಿ ಸರಿಪಡಿಸಬಹುದು ಅನ್ನುವಂಥದ್ದ. ಒಟ್ಟಾರೆ ಇವತ್ತು ಅವರ ಆಲೋಚನೆ ಏನುಂಟು ಅಂತ ಹೇಳಿದ್ರೆ, ಕೇರಳದಲ್ಲಿ ಇವತ್ತು ಮುಸ್ಲಿಂ ಲೀಗ್ UDF ಅನ್ನು ಬಿಟ್ಟು ಹೊರಗೆ ಬರುವಂತ ಪರಿಸ್ಥಿತಿ ಇದೆ. ಒಟ್ಟಾರೆ UDF ಇಂದ ಬಿಟ್ಟು ಹೊರಗೆ ಬಂದ್ರೆ ಕೇರಳದಲ್ಲಿ ಕೂಡ ಅವರಿಗೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದರಿಂದಾಗಿ ಮತ್ತೊಮ್ಮೆ ಮುಸ್ಲಿಂ ಮತವನ್ನು ಉಳಿಸಬೇಕು, ಅವ್ರಿಗೆ ಏನಾದ್ರೂ ಒಂದು ಇಮೋಷನಲ್ ಆಗಿ ಅವರನ್ನು ಬ್ಲಾಕ್ ಮೇಲ್ ಮಾಡಿ ಅವರನ್ನು ಉಳಿಸಬೇಕೆಂಬ ಉದ್ದೇಶ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ SDP ಇರ್ಬೋದು, MIM ಅಂತ OS ಪಕ್ಷ ಇಲ್ಲಿ ಉದ್ಭವವಾದ್ರೆ ಅವರಿಗೆ ಅದರಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂತ ಸಂದರ್ಭ ಇರಲಿಕ್ಕೆ ಹೋಗಿ ಈ ರೀತಿಯ ಇದು ಓಲೈಕೆ ರಾಜಕಾರಣ ಮಾಡ್ತಾ ಇದ್ದಾರೆ. ಮತ್ತೊಂದು ಏನಂತ ಹೇಳಿದ್ರೆ, ಈ ಹಿಂದೆಯೂ ಕೂಡ ಕಳೆದ 3 ವರ್ಷದಲ್ಲಿ ಅವರ ಸರ್ಕಾರ ಬೇರೆ ಬೇರೆ ಆಡಳಿತದ ವೈಫಲ್ಯವನ್ನು ಕಂಡುಕೊಂಡಾಗ ಜನರಲ್ಲಿ ದಾರಿ ತಪ್ಪಿಸುವಂತ ಪ್ರಯತ್ನಗಳು ಈ ರೀತಿಯ ಗೊಂದಲದ ಹೇಳಿಕೆಗಳ ಮೂಲಕ ಅವರು ಮಾಡ್ತಿದ್ರು. ಅದರಿಂದಾಗಿ ಸರ್ಕಾರಕ್ಕೆ ನಾನು ವಿನಂತಿಯೂ ಮಾಡ್ತೇನೆ, ಮೂಲಭೂತ ಸೌಕರ್ಯ ಶಾಲೆಗಳ ಕಟ್ಟಡದ ಅಭಿವೃದ್ಧಿಗೆ ಇವತ್ತು ಬಹಳಷ್ಟು ಸಮಸ್ಯೆ. ಟಾಯ್ಲೆಟ್ ಇರ್ಬೋದು, ಶಾಲೆಯ ಕೊಠಡಿಗಳ ನಿರ್ಮಾಣಕ್ಕೆ ದುಡ್ಡಿಲ್ಲ, ಶಿಕ್ಷಕರಿಗೆ ಸರಿಯಾದ ಸಂಬಳಗಳು ಸಮಯಕ್ಕೆ ಬರ್ತಿಲ್ಲ, ಅತಿಥಿ ಉಪನ್ಯಾಸಕರು ಇವತ್ತು ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡ್ತಿದ್ದಾರೆ. ಯಾಕೆಂದ್ರೆ ಒಬ್ಬ ಸಚಿವರು ಸರ್ಕಾರ ಶಿಕ್ಷಣದ ಮಹತ್ವವನ್ನು ಅರ್ಥಕೊಂಡು ಕೆಲಸ ಮಾಡಿದ್ರೆ ಮೊದಲಿಗೆ ಆ ಮೂಲಭೂತ ಸೌಕರ್ಯ ಗುಣಮಟ್ಟದ ಶಿಕ್ಷಣಕ್ಕೆ ಏನೆಲ್ಲ ಬೇಕು ಎಂಬುದನ್ನು ಚಿಂತನೆ ಮಾಡಬೇಕಾದ ಅನಿವಾರ್ಯತೆ ಈ ಸರ್ಕಾರದ ಮುಂದೆ ಇದೆ. ಒಟ್ಟಾರೆ ದಾರಿ ತಪ್ಪಿಸುವಂತ ಪ್ರಯತ್ನ ಮಾಡಬೇಡಿ, ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟವನ್ನು ಆಡಬೇಡಿ, ಶಿಕ್ಷಣ ಸಂಸ್ಥೆಯಲ್ಲಿ ವಿಷ ಬೀಜ ಬಿತ್ತುವಂತ ಕೆಲಸವನ್ನು ಮಾಡಿದ್ರೆ ಅದು ಒಳ್ಳೇದಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಿಜಾಬ್ ಜೊತೆಗೆ ಏನಾದ್ರು ಕೇಸರಿ ಶಾಲ್ಗೆ ಒತ್ತಾಯ ಮಾಡುವಂತಹ ವಿಚಾರ ಏನಾದ್ರು ಇದೆಯಾ? ಈಗಾಗಲೇ ಅವರದೇ ಧಾರ್ಮಿಕ ಮುಖಂಡರು ಹಿಜಾಬ್ ಎಂಬುದು ನಮ್ಮ ಧಾರ್ಮಿಕ ಆಚರಣೆಯ ಭಾಗವಲ್ಲವಂತ ಅವ್ರು ಈಗಾಗಲೇ ಕೋರ್ಟ್ ಕೂಡ ಅದನ್ನು ಸ್ಪಷ್ಟನೆ ಮಾಡಿದೆ. ಬಹಳಷ್ಟು ರಾಷ್ಟ್ರಗಳಲ್ಲಿ, ಮುಸ್ಲಿಂ ರಾಷ್ಟ್ರಗಳಲ್ಲಿ ಕೂಡ ಹಿಜಾಬ್ ಧರಿಸುವುದು ಅಗತ್ಯ ಇಲ್ಲ, ಹಿಜಾಬ್ ಅದು ಮ್ಯಾಂಡೇಟರಿ ಅಲ್ಲ. ಕೇರಳದಂತ ರಾಜ್ಯದಲ್ಲಿ ಕೂಡ ಇವತ್ತು ಹಿಜಾಬ್ ಅನ್ನು ನಿಷೇಧ ಮಾಡಿದ್ದಾರೆ. ಅದರಿಂದಾಗಿ ಇವರು ಟೋಟಲಿ ಅವರನ್ನು ಓಲೈಕೆ ಮಾಡುವಂತ ಈ ಪರಿಸ್ಥಿತಿ ಇವತ್ತು ಅವರಲ್ಲಿ ನಿರ್ಮಾಣ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಆದೇಶವನ್ನು ಹಿಂಪಡೆದಿದ್ರೆ ಕೇಸರಿ ಪಂಚೆ ಉಡ್ಬೇಕಾ, ಕೇಸರಿ ಶಾಲ್ ಧರಿಸ್ಬೇಕಂತ ಹಿರಿಯರಿಗೆ ಚರ್ಚೆ ಮಾಡಿ ಖಂಡಿತವಾಗಿಯೂ ರಾಷ್ಟ್ರೀಯತೆ ಚಿಂತನೆಯಲ್ಲಿರುವಂತ ನಮ್ಮ ಪಕ್ಷ ಖಂಡಿತವಾಗಿ ಇದರ ಬಗ್ಗೆ ದೊಡ್ಡ ರೀತಿಯ ನಿರ್ಣಯ ಕೈಗೊಳ್ತದೆ. ವಿದ್ಯಾರ್ಥಿಗಳಿಗೆ ಸರಿಯಾದ ಸಹಕಾರ ಕೊಡುವಂತ ಕೆಲಸ ನಾವೆಲ್ಲ ಮಾಡ್ತೇವೆ. ಸರ್, ಒಂದ್ ವೇಳೆ ಇದು ಜಾರಿ ಆದ್ರೆ ಬಿಜೆಪಿ ಹೋರಾಟ ಯಾವ ರೀತಿ ಆಗಿರುತ್ತೆ? ನೋಡಿ, ಸರ್ಕಾರಕ್ಕೆ ಮುಜುಗರ ಆಗ್ತದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಮ್ಯಾಟರ್ ಪೆಂಡಿಂಗ್ ಇರುವಾಗ, ನಾವು ಕೋರ್ಟ್ ಮ್ಯಾಟರ್ ಇರುವಾಗ ನಾವು ಅದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಸರ್ಕಾರ ಸರಿಯಾದ ಮಾರ್ಗದರ್ಶನವನ್ನು ಅವರ ಕಾನೂನು ಸಲಹೆಗಳಿಂದ ಪಡ್ಕೊಳ್ಳಿ. ಒಂದು ವೇಳೆ ಪಡೆಯದಿದ್ರೆ ಅದಕ್ಕೆ ತಕ್ಕ ಯಾವ ರೀತಿಯಲ್ಲಿ ಅದಕ್ಕೆ ಉತ್ತರಗಳನ್ನು ಕೊಡಬೇಕಾಗುತ್ತ ಅನಿವಾರ್ಯತೆ ಬರ್ಬೋದು, ಆ ರೀತಿಯಲ್ಲಿ ನಾವು ಕೊಡ್ತೇವೆ. ಇದಿಷ್ಟು ಶಾಸಕರಾದಂತಹ ಯಶ್ಪಾಲ್ ಸುವರ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ರವೀಂದ್ರ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.